ಹಾಯ್ ಹೆಲೋ ಸಾಧಕರೇ, ಓಜಸ್ ಫ್ಲೋಗೆ ಸ್ವಾಗತ. ನಾವು ಸಕ್ಸಸ್ ಕಾಣಬೇಕು ಅಂತ ಹಣದ ಹಿಂದೆ, ಐಷಾರಾಮಿ ಜೀವನದ ಹಿಂದೆ ಓಡ್ತಾ ಇರ್ತೇವೆ. ನಾವು ನಮ್ಮವರು ಎನ್ನೋದನ್ನು ಮರೆತು ಸಮಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋದೇ ಇಲ್ಲ. ಈಗ ಹೇಳ್ತೀನಿ, ಈ ಕಥೆನ ನೀವು ಕೇಳಲೇಬೇಕು. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ. ಆಕಾಶ್, ಭರತ್, ಶರಣ್, ಧನುಷ್ ಅಂತ 4 ಜನ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಅವ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಎಜುಕೇಷನ್ ಮುಗಿಸ್ತಾರೆ. ಈಗ PUC ಮುಗೀತು, ಎಕ್ಸಾಮು ಮುಗೀತು, ಆ್ಯನ್ಯುವಲ್ ಡೇ ಪಾರ್ಟಿನೂ ಮುಗೀತು. ಅವರೆಲ್ಲ ಒಂದು ದೊಡ್ಡ ಹೋಟೆಲಲ್ಲಿ ಲಂಚ್ಗೆ ಬಂದು ಸೇರಿರ್ತಾರೆ. ಅವ್ರು ಖುಷಿಯಿಂದ ಕಾಲೇಜ್ ಡೇಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇನ್ನಾದರೂ ಲೈಫಲ್ಲಿ ಸೀರಿಯಸ್ ಆಗಬೇಕು, ಒಳ್ಳೆ ಜಾಬ್ ತಗೋಬೇಕು ಅಂತ ಮಾತಾಡುವಾಗ ಅವರಲ್ಲಿ ಒಬ್ಬ ಹೇಳ್ತಾನೆ, ನಾವು ಇನ್ನು 40 ವರ್ಷ ಮೀಟ್ ಆಗೋದು ಬೇಡ, ಕಾಂಟ್ಯಾಕ್ಟ್ ಇರೋದು ಬೇಡ. 40 ವರ್ಷ ಆಗಿ ಇದೇ ದಿನ ಅಂದರೆ ಜನವರಿ 1 ಎಲ್ಲ ಇದೇ ಹೋಟೆಲಲ್ಲಿ ಬಂದು ಪಾರ್ಟಿ ಮಾಡೋಣ. ಆಗ ನಾವೆಲ್ಲ ಯಾವ ಪೊಸಿಷನಲ್ಲಿ ಇರ್ತೇವೆ, ಎಷ್ಟು ಸಕ್ಸಸ್ ಆಗ್ತೇವೆ ನೋಡೋಣ ಅಂತ ಎಲ್ಲ ಡಿಸೈಡ್ ಮಾಡ್ತಾರೆ. ಅಲ್ಲೇ ದೂರದಲ್ಲಿ ವೇಟರ್ ಕೇಳಿಸ್ಕೊಡ್ತಾ ಇರ್ತಾನೆ. ಡಿಫ್ರೆಂಟಾಗಿ ಥಿಂಕ್ ಮಾಡ್ತಿದ್ದಾರಲ್ವ ಇವರು. ಈ ವೇಟರ್ಗೆ ಖುಷಿಯಾಗಿ ಅವನು ಇವ್ರ ಹತ್ರ ಬಂದು ಹೇಳ್ತಾನೆ, ಖಂಡಿತವಾಗ್ಲೂ ನೀವು 40 ವರ್ಷ ಆಗಿ ಬರೋದಾಗಿದ್ರೆ ನಾನು ಇಲ್ಲಿ ನಿಮಗೆಲ್ಲ ಒಟ್ಟಿಗೆ ನೋಡೋಕೆ ಕಾಯ್ತಾ ಇರ್ತೇನೆ ಅಂತ. ಟೈಮ್ ಹೋಗ್ತಾ 40 ವರ್ಷ ಆಯಿತು, ಎಲ್ಲ ಬದಲಾಯಿತು. ಊರು, ರಸ್ತೆ ಎಲ್ಲನೂ ಕೂಡ ಸಿಟಿ ಥರ ಆಗೋಯ್ತು. ಹೋಟೆಲು ಕೂಡ ಮುಂಚೆ ಥರ ಇರಲಿಲ್ಲ. ಆ ವೇಟರು ಅಲ್ಲೇ ಇದ್ದ ಕೆಲಸ ಮಾಡ್ತಾ. ಹಾಗೆ 1 ಮಂತ್ ಮುಂಚೆ ಟೇಬಲ್ ರಿಸರ್ವೇಷನ್ ಆಗಿತ್ತು ಹೋಟೆಲಲ್ಲಿ. ಎಲ್ಲ ಫ್ರೆಂಡ್ಸ್ ಒಬ್ರನ್ನೊಬ್ರು ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಇಷ್ಟು ವರ್ಷ ಏನೂ ಕಾಂಟ್ಯಾಕ್ಟ್ ಇರಲಿಲ್ಲಲ್ಲ ಅವರು. ಸೊ ಫಸ್ಟ್ ಆಕಾಶ್ ಬರ್ತಾನೆ. ಅವನು ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾನೆ, ಒಳ್ಳೆ ಸ್ಯಾಲರಿ ಇರುತ್ತೆ. ನಂತರ ಅಲ್ಲಿಗೆ ಭರತ್ ಕೂಡ ಬರ್ತಾನೆ, ಅವನು ಇಂಜಿನಿಯರಿಂಗ್ ಆಗಿರ್ತಾನೆ. ಧನುಷ್ ಕೂಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಆದರೆ ಚರಣ್ ಮಾತ್ರ ಬರೋದೇ ಇಲ್ಲ. ಕಾಲ್ ಮಾಡ್ಲಿಕ್ಕೆ ಒಬ್ಬರ ಹತ್ರ ಒಬ್ಬರದ್ದು ನಂಬರ್ ಇರಲಿಲ್ಲ. ಸೊ ಇನ್ನೊಬ್ರ ಹತ್ರ ನಂಬರ್ ಕೂಡ ಇರಲಿಲ್ಲ. ಆದ್ದರಿಂದ ಅವರು ವೇಟ್ ಮಾಡ್ತಾನೆ ಇದ್ದರು. 1 ಅವರ್ ಆಗೋಗಿತ್ತು ವೇಟ್ ಮಾಡ್ತಾ. ಹಾಗೆ ಇನ್ನೂ ಅವ್ನು ಬರೋಲ್ಲ ಅಂತ ಡಿಸೈಡ್ ಮಾಡಿ ಪಾರ್ಟಿನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವ್ರ ಜೀವನದಲ್ಲಾದ ಮೂಮೆಂಟ್ನ ಶೇರ್ ಮಾಡ್ತಾ, ಒಬ್ರನ್ನೊಬ್ರು ಗೇಲಿ ಮಾಡ್ಕೊಳ್ತಾ ಎಂಜಾಯ್ ಮಾಡ್ತಾರೆ. ಆದರೂ ಚರಣ್ ಯಾಕೆ ಬಂದಿಲ್ಲ ಅಂತ ಅವರು ಮಧ್ಯದಲ್ಲಿ ಮಾತಾಡ್ತಾನೆ ಇರ್ತಾರೆ. ಪಾರ್ಟಿ ಮುಗೀತು, ಇನ್ನೇನು ಬಿಲ್ ಪೇ ಮಾಡೋಣ ಅಂತ ಹೋದಾಗ ಆಲ್ರೆಡಿ ಬಿಲ್ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಅದನ್ನು ಚರಣ್ ಪೇ ಮಾಡಿರ್ತಾನೆ. 1 ಮಂತ್ ಮುಂಚೆ ಟೇಬಲ್ ರಿಸರ್ವೇಷನ್ ಕೂಡ ಅವನೇ ಮಾಡಿರ್ತಾನೆ. ಹೋಟೆಲಿಂದ ಹೊರಗಡೆ ಬರ್ತಾ ಒಬ್ಬ ಗೌರ್ಮೆಂಟ್ ಆಫೀಸರ್ ಕಾರಿಂದ ಇಳಿದು ಇವ್ರ ಹತ್ರ ಬರ್ತಾನೆ. ಇವ್ರನ್ನ ನೋಡಿ ಖುಷಿಯಿಂದ, ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು, ಅಪ್ಪ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಿದ್ರು, ಹಾಗೆ ನೀವು ಬರ್ತೀರಾ ಅಂತ 1 ಮಂತ್ ಮುಂಚೆನೇ ರಿಸರ್ವೇಷನ್ನ ಮಾಡಿಟ್ಟಿದ್ರು. ತುಂಬ ಖುಷಿಯಿಂದ ಇದ್ದಿದ್ರು. ಆದರೆ ಅವರಿಗೆ ಕ್ಯಾನ್ಸರ್ ಬಂದು ರೀಸೆಂಟಾಗಿ ಡೆತ್ ಆಯಿತು. ಅದಕ್ಕೂ ಮೊದಲು ಈ ವಿಷಯ ನಮ್ಮ ಫ್ರೆಂಡ್ಸ್ಗೆ ಹೇಳಬೇಡ, ಅವರು 40 ವರ್ಷದ ನಂತರ ಮೀಟ್ ಆಗ್ತಿದ್ದಾರೆ, ಅವರು ನೋವು ಪಡೋದು ಬೇಡ, ಇಷ್ಟು ವರ್ಷದ ನಂತರ ಅವರು ಖುಷಿಯಾಗಿ ಸಿಗ್ತಿರೋದು ಇದೇ ಮೊದಲು, ಹಾಗಾಗಿ ಈ ವಿಷಯ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ನಮ್ಮ ಲೈಫ್ನಲ್ಲೂ ಹಾಗೆ ಹಣಕ್ಕೆ ಬೆಲೆ ಕೊಡ್ತಾ ನಮ್ಮವರು ನಮಗಾಗಿ ಬದುಕೋದವ್ರನ್ನ ನಾವು ಮರೆತು ಬಿಡ್ತೇವೆ. ಮುಂದೆ ಸಮಯ, ಹಣ ಎಲ್ಲ ಇರುತ್ತೆ, ಬಟ್ ಅವರೇ ಇರೋಲ್ಲ. ಹಾಗಾಗಿ ನಾವು ನಮ್ಮ ಲೈಫ್ನಲ್ಲಿ ಆಯಸ್ಸಿರುವಾಗಲೇ ಎಲ್ಲರ ಜೊತೆ ಖುಷಿಯಾಗಿ ಎಂಜಾಯ್ ಮಾಡ್ತಾ ಬದುಕಬೇಕು.